Honda Brio ಇದರ ಪರ್ಫಾರ್ಮೆನ್ಸ್ ಅಂದರೆ ಇಂಜಿನ್ ಬಗ್ಗೆ ಆ್ಯಕ್ಚುಲ್ ಆಗಿ ಇದು 1.2 ಲೀಟರ್ ಐವಿಟೆಕ್ ಪೆಟ್ರೋಲ್ ಇಂಜಿನ್ ಜೊತೆಗೆ ಇದು 88 PS ಪ್ರೊಡ್ಯೂಸ್ ಮಾಡುತ್ತೆ ಅಟ್ ದ ರೇಟ್ ಆಫ್ 6000 RPM. ಇನ್ನು ಇದರಲ್ಲಿರುವಂಥ ಐವಿಟೆಕ್ ಟೆಕ್ನಾಲಜಿ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಸೊ ಹಾಂಡಾ ಬ್ರಿಯೋದಿಂದ ಹಿಡಿದು CRV ವರೆಗೂ ಸಹ ಸೇಮ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಯಾಕೆ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಸೊ ಇದರಿಂದಾಗಿ ಫ್ಯೂಲ್ ಕನ್ಸಂಪ್ಷನ್ ಕಮ್ಮಿ ಇರುತ್ತೆ, ಜೊತೆಗೆ ಇದು ಹೈ ಪರ್ಫಾರ್ಮೆನ್ಸ್ ಕೊಡುತ್ತೆ ವಿತ್ ದ ಇಂಪ್ರೆಸಿವ್ ಫ್ಯೂಲ್ ಎಕಾನಮಿ. ಸೊ ಫ್ಯೂಲ್ ಎಕಾನಮಿ ಅಂತ ಹೇಳಿದಾಗ ಅದರ ಮೈಲೇಜ್ ಆ್ಯಕ್ಚುಲ್ ಆಗಿ ಹಾಂಡಾ ಬ್ರಿಯೋ ಆಟೋಮ್ಯಾಟಿಕ್ ಇದರ ಮೈಲೇಜ್ ಬಂದು 16.5 ಕಿಲೋಮೀಟರ್ಸ್ ಪರ್ ಲೀಟರ್ ಹಾಗೂ ಇದರ ಮ್ಯಾನ್ಯುವಲ್ ಮೈಲೇಜ್ ಬಂದು 18.7 kilometers per liter. ಹಾಂಡಾ ಬ್ರಿಯೋ ಇನ್ನು ಇದರ ಸೇಫ್ಟಿ ಬಗ್ಗೆ ಹೇಳಬೇಕಾದ್ರೆ ಏರ್ ಬ್ಯಾಗ್ಸ್ ಆ್ಯಕ್ಚುಲ್ ಆಗಿ ಡ್ರೈವರ್ ಸೀಟ್ ಹಾಗೂ ಕೋ ಡ್ರೈವರ್ ಸೀಟಲ್ಲಿ ಏರ್ ಬ್ಯಾಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಇದರ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ABS, EBD ಹಾಗೂ BS ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಇದರಲ್ಲಿರುವಂಥ ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ G-Con. ಈ G-Con ಏನಂತ ಹೇಳಿದರೆ ಸಪೋಸ್ ಈ ಗಾಡಿ ಕ್ರ್ಯಾಶ್ ಆದಾಗ ಅಂದರೆ ಹೊರಗಡೆಯಿಂದ ಇಂಪ್ಯಾಕ್ಟ್ ಆದಾಗ ಸೊ ಈ G-Con ಸ್ಪೆಷಾಲಿಟಿ ಇರೋದ್ರಿಂದ ಅಂದರೆ G-Con ಫೀಚರ್ ಇರೋದ್ರಿಂದ ಒಳಗೆ ಕೂತ ಪ್ಯಾಸೆಂಜರ್ಸ್ಗೆ ಹಾರ್ಮ್ ಕಮ್ಮಿ ಆಗುತ್ತೆ. ಸೊ ಇದರಲ್ಲಿರುವಂಥ ಸ್ಪೆಷಲ್ ಫೀಚರ್. ಹಾಗೆ ಇನ್ನು ಇದರ ಟಯರ್ಸ್ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ 14 ಇಂಚ್ ರೇಡಿಯಲ್ ಟ್ಯೂಬ್ಲೆಸ್ ಟಯರ್ಸ್ ಕೊಟ್ಟಿದ್ದಾರೆ. ಇನ್ನು ಹಾಂಡಾ ಬ್ರಿಯೋ ಇದರ ಇಂಟೀರಿಯರ್ ಸೊ ಇದರ ಔಟ್ಲುಕ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಇದರ ಇಂಟೀರಿಯರ್ ಅಷ್ಟೇ ಅದ್ಭುತವಾಗಿದೆ. ಬಿಕಾಸ್ ಇದರೊಳಗೆ ನೀವು ಕೂತಾಗ ನಿಮ್ಗೊಂದು ಹ್ಯಾಚ್ ಬ್ಯಾಕ್ ಕಾರಲ್ಲಿ ಕೂತಿದ್ದೀನಿ ಅಂತ ಅನಿಸೋದೇ ಇಲ್ಲ. ಒಂದು ಪ್ರೀಮಿಯಂ ಲಕ್ಸುರಿ ಕಾರಲ್ಲಿ ಕೂತಂಥ ಅನುಭವ ಈ ಕಾರೊಳಗೆ ಕೂತಾಗ ಆಗುತ್ತೆ. ಸ್ಪೆಷಲಾಗಿ ಹೇಳಬೇಕಾದ್ರೆ ಸ್ಪೇಸ್. ಸೊ ಇದರಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿದ್ರೆ ಫ್ರಂಟ್ ಕೂತವರು ಆರಾಮ್ಸೆ ಕೂರ್ಬೋದು ಡೆಫಿನೆಟ್ಲಿ. ಬಟ್ ರೇರಲ್ಲಿ ಕೂತವ್ರು ಅಷ್ಟೇ ಕಂಫರ್ಟ್ಸ್ ಆಗಿ ಅಷ್ಟೇ ಕಂಫರ್ಟೇಬಲ್ ಆಗಿ ಕೂರೋದು ಇಂಪಾರ್ಟೆಂಟ್. ಸೊ ಈ ಕಾರಲ್ಲಿ ಆ ಫೀಚರ್ ಇದೆ, ಅಂದರೆ ನೀವು ಬ್ಯಾಕಲ್ಲಿ ಕೂತಾಗ ತುಂಬ ಆರಾಮ್ಸೆ ಕಾಲು ಸ್ಟ್ರೆಚ್ ಮಾಡ್ಕೊಂಡು ಕೂರ್ಬೋದು. ಸೊ ಇನ್ನು ಹೇಳಬೇಕಾದ್ರೆ ಇದರ ಸೀಟಿಂಗ್ ಸೊ ಇದರಲ್ಲಿ ಹೈ ಕ್ವಾಲಿಟಿ ಫ್ಯಾಬ್ರಿಕ್ ಸೀಟಿಂಗ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳಬೇಕಾದ್ರೆ ಇದು ಟಿಲ್ಟೇಬಲ್. ಸೊ ನಿಮಗೆ ಹೇಗೆ ಕಂಫರ್ಟೇಬಲ್ ಆಗಿ ಸ್ಟೇರಿಂಗ್ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಹಾಗೆ ನೀವು ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಡ್ರೈವ್ ಎಂಜಾಯ್ ಮಾಡ್ಬೋದು. ಹಾಗೆ ಇದರಲ್ಲಿ ಸ್ಟೇರಿಂಗಲ್ಲಿ ಪ್ರೊವೈಡ್ ಮಾಡಿರುವಂತಹ ಆಡಿಯೋ ಅಡ್ಜಸ್ಟ್ಮೆಂಟ್ಸ್ ಸೊ ವಾಲ್ಯೂಮ್ ಆಗಿರ್ಬೋದು, ಚಾನಲ್ ಆಗಿರ್ಬೋದು, ಇಲ್ಲೇ ನೀವು ಚೇಂಜ್ ಮಾಡ್ಬೋದು. ಇನ್ನು ಇದರಲ್ಲಿರೋ ಸ್ಪೆಷಲಾಗಿ ಕಾಣ್ತಾ ಇರೋದು ಏನಂತ ಹೇಳಿದರೆ ಇದರಲ್ಲಿ ಕೊಟ್ಟಿರೋಂಥ ಡ್ಯುಯಲ್ ಟೋನ್ ಟಚ್. ಸೊ ಇವೆಲ್ಲ ಪ್ರೊವೈಡ್ ಮಾಡಿರೋದ್ರಿಂದ ಇವೆಲ್ಲ ಕೊಟ್ಟಿರೋದ್ರಿಂದ ಈ ಕಾರಲ್ಲಿ ಕೂತಾಗ ಪ್ರೀಮಿಯಂ ಕಾರಲ್ಲಿ ನೀವು ಕೂತು ಎಂಜಾಯ್ ಮಾಡ್ಬೋದಂಥ ಫೀಲಿಂಗ್ಸ್ ಈ ಕಾರಲ್ಲಿ ಸಹ ಇದೆ. ಸೊ ಇನ್ನು ಇದರ ಆಡಿಯೋ ಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ಹೋಂಡಾ ಅಡ್ವಾನ್ಸ್ಡ್ ಇಂಟಿಗ್ರೇಟೆಡ್ ಆಡಿಯೋ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಆಡಿಯೋ ಸಿಸ್ಟಮ್ ಅಂತ ಹೇಳಬೇಕಾದ್ರೆ ಸ್ಪೀಕರ್ಸ್ ಆ್ಯಕ್ಚುಲ್ ಆಗಿ ಇದನ್ನು ಡೋರಲ್ಲೇ ಬಿಲ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಸ್ಪೀಕರ್ಸ್ಗೋಸ್ಕರ ಎಕ್ಸ್ಟ್ರಾ ಸ್ಪೇಸ್ ಕನ್ಸ್ಯೂಮ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅದು ಡೋರಲ್ಲೇ ಮೌಂಟ್ ಆಗಿದೆ, ನೋಡಲಿಕ್ಕೂ ಚೆನ್ನಾಗಿದೆ. ಸೊ ಇನ್ನೂ ಹೇಳಬೇಕಾದ್ರೆ ಇದು ಆಟೋಮ್ಯಾಟಿಕ್. ಸೊ ನೀವು ಗೇರ್ ಶಿಫ್ಟ್ ಮಾಡಬೇಕಾದ್ರೆ ನಿಮ್ಮ ಇನ್ಫಾರ್ಮೇಷನ್ ಕ್ಲಸ್ಟ್ರಲ್ಲಿ ಯಾವ ಗೇರಲ್ಲಿ ಶಿಫ್ಟ್ ಆಗಿದೆ ಏನು ಅಂತ ಹೇಳಿಬಿಟ್ಟು ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ವೆರಿ ಇನ್ಫಾರ್ಮೇಟಿವ್. ಸೊ ಹಾಗಾಗಿ ಇಷ್ಟೆಲ್ಲ ಕಂಫರ್ಟ್ಸ್ ಇಷ್ಟೆಲ್ಲ ಫೀಚರ್ಸ್ ಇದರಲ್ಲಿ ಪ್ರೊವೈಡ್ ಮಾಡಿರೋದ್ರಿಂದ ಹಾಂಡಾ ಬ್ರಿಯೋ ಇಂಟೀರಿಯರ್ ಸೂಪರ್ ಆಗಿದೆ. ಸೊ ನೋಡಿದ್ರಲ್ಲ ಹೊಸದಾಗಿ ಲಾಂಚ್ ಆಗಿರುವಂಥ ಹಾಂಡಾ ಬ್ರಿಯೋ ಸ್ಪೆಸಿಫಿಕೇಷನ್ಸ್. ಇಷ್ಟೇ ಅಲ್ಲ, ಈ ಕಾರ್ ನಿಮಗೆ ಇನ್ನು 6 ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ. ಜೊತೆಗೆ ಬ್ಯಾಂಗ್ಳೂರ್ ಎಕ್ಸ್ ಶೋರೂಮ್ನಲ್ಲಿ ಇದರ ಬೆಲೆ ಬಂದು ನಿಮ್ಮ TV ಸ್ಕ್ರೀನ್ ಮೇಲೆ.
ಇದು ಈ ವಾರದ ನಮ್ಮ ಜಾಲಿ ರೈಡ್ ವಿಶೇಷ. ಮುಂದಿನ ವಾರ ಹೊಸ ಕಾರು ಜೊತೆಗೆ ಮಾಡಿಫೈ ಮಾಡಿರುವ ನಿಮ್ಮ ವೆಹಿಕಲ್ಗಳ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್.